ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರಲ್ಲ, ಜಗತ್ ಪ್ರಕಾಶ್ ನಡ್ಡಾ ಅವರು ಒಂದು ಘನಂದಾರಿ ಕೆಲಸವನ್ನು ಮಾಡಿದ್ದಾರೆ. ಮೊದಲನೇದಾಗಿ ಜಗತ್ ಪ್ರಕಾಶ್ ನಡ್ಡಾ ಅವ್ರ ಬಗ್ಗೆ ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೇನೆ. ಇವರು ಈ ದೇಶದಲ್ಲಿ ಆಡಳಿತಾರೂಢವಾದಂಥ NDA ಸರ್ಕಾರದ ಮೂಲ ಪಕ್ಷವಾಗಿರುವಂಥ ಭಾರತೀಯ ಜನತಾ ಪಾರ್ಟಿಯ ದೀರ್ಘಕಾಲೀನ ರಾಷ್ಟ್ರೀಯ ಅಧ್ಯಕ್ಷರು. ಸಾಧನೆ ಏನು ಅಂತ ದಯವಿಟ್ಟು ನನ್ನನ್ನು ಕೇಳಬೇಡ್ರಿ. ಎರಡನೇದಾಗಿ ಇವರು ಕೇವಲ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದಲ್ಲದೆ ಭಾರತೀಯ ಜನತಾ ಪಾರ್ಟಿದು 2 ಖಾತೆಗಳನ್ನು, ಕೇಂದ್ರದ ಖಾತೆಗಳನ್ನು ಇವರು ನಿರ್ವಹಿಸ್ತಾ ಇದ್ದಾರೆ. ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಎರಡನೇದ್ದು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಖಾತೆ. 2 ಖಾತೆಯನ್ನು ಇವರು ನಿರ್ವಹಿಸ್ತಾ ಇದ್ದಾರೆ. ಮೊನ್ನೆ ಅಕ್ಟೋಬರ್ 10ನೇ ತಾರೀಕು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ಆಚರಿಸಲಾಯಿತು. ಇವ್ರದ್ದೇ ಖಾತೆಗೆ ಬರುತ್ತೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವಾಲಯದಿಂದ ನಡೆಯುವಂಥ ಕಾರ್ಯಕ್ರಮ ಇತ್ತು. ಈ ಮೆಂಟಲ್ ಹೆಲ್ತ್ ಇದೆಯಲ್ಲ, ಇದಕ್ಕೊಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ಹುಡುಕ್ಬಿಟ್ರು ನಮ್ಮ ಜಗತ್ ಪ್ರಕಾಶ್ ನಡ್ಡಾ ಅವರು. ಯಾರು ಅಂತ ಕೇಳ್ರಿ, ಭಾಳ ಮಜಾ ಇದೆ ಅದು. ಯಾರಪ್ಪ ಅಂದರೆ, ಯಾರು JNUನಲ್ಲಿ ಭಾರತ್ ತೇರಾ ಟುಕಡೆ ಹೋಂಗೆ ಅಂತ ಹೇಳಿದ್ರು ಅಂಥ ದೀಪಿಕಾ ಪಡ್ಕೋಣೆ. ಯಾರು ಜನವರಿ 7, 2020ನೇ ತಾರೀಕು ಛಪಾಕ್ ಅನ್ನುವಂಥ ಸಿನಿಮಾ ಬಿಡುಗಡೆಯ ಸಂದರ್ಭದಲ್ಲಿ, ಜನವರಿ 10ಕ್ಕೆ ಅದ್ರ ಬಿಡುಗಡೆ ಇತ್ತು 2020. ಆ ಛಪಾಕ್ ಅನ್ನುವ ಸಿನಿಮಾ ಬಿಡುಗಡೆಗೋಸ್ಕರ ಈಕೆ ಕ್ಯಾನ್ವಾಸ್ಗೆ ಹೋಗಿ ಯಾರ ಜೊತೆ ಸೇರಿಕೊಂಡಿದ್ರು ಅಂದರೆ, ಭಾರತ್ ತೇರೆ ಟುಕಡೆ ಹೋಂಗೆ ಅನ್ನುವಂಥ JNU ಕ್ಯಾಂಪಸ್ನಲ್ಲಿ ಹೋಗಿ ಅವ್ರ ಜೊತೆ ಘೋಷಣೆ ಕೂಗಿದ್ರು, ಮೇಣಬತ್ತಿ ಹಚ್ಚಿದ್ರು. ಆಮೇಲೆ ಆ ಸಂದರ್ಭದಲ್ಲಿ ಹೇಗಿತ್ತು 2020ರಲ್ಲಿ ಅಂದರೆ, ಭಾರತ ದೇಶ ಹೊತ್ತಿ ಉರಿತಾ ಇದೆ, ನಮಗೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ, ನಮಗೆ ಸ್ವಾತಂತ್ರ್ಯ ಬೇಕು ಅಂದರೆ ಕೇಂದ್ರ ಸರ್ಕಾರ ಕೆಳಗಿಳಬೇಕು, ನರೇಂದ್ರ ಮೋದಿ ಸರ್ಕಾರ ಇರಬಾರ್ದು, ಇಲ್ಲದೆ ಹೋದರೆ ನಾವು ಭಾರತ್ ತೇರೆ ಟುಕಡೆ ಹೋಂಗೆ ಅಂತ ಪ್ರಚಾರ ಮಾಡಿದಂಥ JNU ಸಂಘಟನೆಯ ಜೊತೆ ಈಕೆ ಗುರುತಿಸಿಕೊಂಡು ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಹೊರಗಡೆ ಬಂದಂಥ ಹೆಣ್ಮಗಳು. ಅಷ್ಟೇ ಆಗಿದ್ರೆ ಏನು ಭಾಳ ದೊಡ್ಡ ವಿಷಯ ಅಂತ ಅನ್ಕೋಬೇಡ್ರಿ. ಯಾವುದೋ ಸಿನಿಮಾದ ಪ್ರಚಾರಕ್ಕೆ ಹೋಗಿದ್ರು, ಮುಂದೆ ಜನವರಿ 7ಕ್ಕೆ ಇವರು ಪ್ರಚಾರ ಮಾಡಿದರು, ಜನವರಿ 10ಕ್ಕೆ ಛಪಾಕ್ ಸಿನಿಮಾ ಬಿಡುಗಡೆ ಆಯಿತು. ಛಪಾಕ್ ಅಂತ ಜನ ಈಕೆಗೆ ಕೆನ್ನೆಗೆ ಹೊಡೆದು ಪಿಕ್ಚರ್ನ ಧರಾಶಾಹಿಗೊಳಿಸಿದರು, ಡಿಸಾಸ್ಟರ್ ಆಗೋಯ್ತು. ಇವರು ಈ ದೇಶದಲ್ಲಿ ಯುವ ಜನತೆಗೆ ಕನೆಕ್ಟ್ ಆಗುವಂಥ ನಾಯಕರು ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ರಾಹುಲ್ ಗಾಂಧಿ ಅಂತ ಹೇಳಿದಂಥವ್ರು. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಆತನದೇ ಆದಂಥ ವಿಚಾರಧಾರೆ ಇರ್ತದೆ, ಅದ್ರ ಬಗ್ಗೆ ನಮ್ಮದು 2 ಮಾತೇ ಇಲ್ಲ. ಈ ದೇಶದಲ್ಲಿರೋರೆಲ್ಲ ನರೇಂದ್ರ ಮೋದಿ ಅವ್ರನ್ನೇ ಒಪ್ಪಬೇಕು, ಭಾರತೀಯ ಜನತಾ ಪಾರ್ಟಿ ವಿಚಾರಧಾರೆಯನ್ನೇ ಒಪ್ಪಬೇಕು, ಅವ್ರದ್ದೇ ಸರ್ಕಾರ ಇರಬೇಕು ಅಂತ ಹೇಳಬೇಕು ಅನ್ನುವಂಥ ಯಾವುದೇ ಹಠಮಾರಿತನ ನಮ್ಮದಲ್ಲ. ನಮ್ಮ ಉದ್ದೇಶ ಏನಂದರೆ, ಯಾರಿಗೆ ರಾಷ್ಟ್ರಪ್ರಜ್ಞೆ ಇದೆ, ಯಾರು ರಾಷ್ಟ್ರದ ಪರವಾಗಿದ್ದಾರೆ, ರಾಷ್ಟ್ರಭಕ್ತಿಗಾಗಿ ಯಾವ ಪಕ್ಷ ತುಡಿಯತ್ತೆ, ಅದ್ರ ಬಗ್ಗೆ ಕಿಂಚಿತ್ತು ಕಾಳಜಿ ಇರುವಂಥ ವ್ಯಕ್ತಿ ಇದ್ದರೆ ಸಾಮಾಜಿಕ ಜೀವನದಲ್ಲಿರೋರು ದೃಷ್ಟಿಯಿಂದ ಒಳ್ಳೆಯದು ಅಂತ. ಯಾಕೆಂದರೆ ಇವ್ರಿಗೆ ಕೋಟ್ಯಾಂತರ ಜನ ಫಾಲೋವರ್ಸ್ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇವ್ರು ಹೇಳಿರೋ ಮಾತನ್ನು ನಂಬುವಂಥ ಅಮಾಯಕ ಜನ ಈ ದೇಶದಲ್ಲಿ ಇರ್ತಾರೆ. ಆದ್ದರಿಂದ ಆ ರೀತಿ ಸಮಾಜಮುಖಿಯಾಗಿರಲಿ, ರಾಷ್ಟ್ರಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ ನಟರು ಅಂತ ನಮ್ಮ ಆಶಯ ಇರುತ್ತೆ. ಬಾಲಿವುಡ್ ಸ್ಟಾರ್ಗಳಿರಲಿ, ಯಾರೇ ಇರಲಿ. ದೀಪಿಕಾ ಪಡ್ಕೊಂಡು ಹೇಳ್ತಾರೆ, ಈ ದೇಶದಲ್ಲಿ ಪ್ರಧಾನಿ ಆಗಬಲ್ಲ ವ್ಯಕ್ತಿ ಯಾರಾದರೂ ಆಗಿದ್ದರೆ ಅದು ಕೇವಲ ಮತ್ತು ಕೇವಲ ರಾಹುಲ್ ಗಾಂಧಿ, ಏಕೆಂದರೆ ರಾಹುಲ್ ಗಾಂಧಿ ಈ ದೇಶದಲ್ಲಿ ಕನೆಕ್ಟ್ ಆಗ್ತಾರೆ ಯುವ ಜನತೆಗೆ ಅಂತ ಹೇಳ್ತಾರೆ. ಹೆಂಗಿದೆ ನೋಡಿ ಮಜಾ. ಇಂಥವರು ನಮ್ಮ ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಮೆಂಟಲ್ ಹೆಲ್ತ್ ಅಂಬಾಸಿಡರ್ಗೆ ಯೋಗ್ಯವಾದ ವ್ಯಕ್ತಿ ಅನಿಸಿದರು. ಭಾರತೀಯ ಜನತಾ ಪಾರ್ಟಿಲಿ ಒಂದು ದೊಡ್ಡ ಸಮಸ್ಯೆ ಇದೆ ಸ್ವಾಮಿ. ನಾನು ಹೇಳೋ ಮಾತಿನ ಬಗ್ಗೆ ನಿಮಗೆ ಬೇಸರ ಇದ್ದರೆ ನಂದೇನೂ ಅಭ್ಯಂತರ ಇಲ್ಲ. BJP ಮಾಡುವ ಎಲ್ಲ ಕೆಲಸಗಳನ್ನು ಹೊಗಳಬೇಕು, ಅವ್ರು ಮಾಡಿದ್ದೆಲ್ಲ ಸರಿ ಅಂತ ತುತ್ತೂರಿ ಓದಬೇಕು ಅಂತ ಯಾರಾದರೂ ಅಪೇಕ್ಷೆ ಮಾಡಿದರೆ ಅದು ನನ್ನಿಂದ ಆ ರೀತಿಯ ನಿರೀಕ್ಷೆಯನ್ನು ಮಾಡ್ಕೋಬೇಡಿ. ಅಂಥವ್ರು ನಿಮ್ಮನ್ನು ನಾವು ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ, ನಿಮ್ಮ ಚಾನಲ್ ನೋಡೋದಿಲ್ಲ ಅಂತ ಕೆಳಗಡೆ ಹೆದರ್ಸ್ತಾರೆ. ಅದ್ರ ಬಗ್ಗೆ ನನಗೇನು ಕಿಂಚಿತ್ತೂ ಬೇಸರ ಕೂಡ ಇಲ್ಲ. ಆ ರೀತಿ ಆಲೋಚನೆ ಇರೋರು ಬೇಡ. ನಮಗೆ ರಾಷ್ಟ್ರಪ್ರಜ್ಞೆ ಇರುವಂಥವ್ರು, ರಾಷ್ಟ್ರಾಭಿಮಾನ ಇರುವಂಥವ್ರು, ದೇಶ ಮೊದಲು ಅನ್ನುವಂಥವ್ರು ಯಾರು ಇದ್ರೆ ಮಾತ್ರ ನಮ್ಗೆ ನೋಡಲಿ. ಅದು ಬಿಟ್ಟು ಈ ರೀತಿ ಅಲ್ಲಾಡುವಂಥವ್ರು ನಮ್ಗೆ ಬೇಕಾಗೇ ಅಲ್ಲ. ನಾವು ವ್ಯಕ್ತಿ ಪೂಜೆ ಮಾಡಿಕೊಂಡು ದೇಶವನ್ನು ನಡೆಸುವಂಥ ಜನ ಅಲ್ಲ. ಈ ದೇಶದಲ್ಲಿ ಒಂದು ಏನಾಗಿದೆ ಅಂದರೆ, ಯಾರ್ಯಾರು ಈ RSS ವಿಚಾರಧಾರೆಯನ್ನು ನಿರಂತರವಾಗಿ ವಿರೋಧಿಸ್ತಾ ಬರ್ತಾರೋ, ಯಾರು ನಿರಂತರವಾಗಿ ಮೋದಿಯನ್ನು ಬೈಕೊಂಡು ಓಡಾಡ್ತಾರೋ, ಯಾರು BJP ಸರ್ಕಾರದ ಕುರಿತಾಗಿ ಪ್ರತಿ ದಿವಸ ತೆಗಳಿಕೆಯನ್ನು ಮಾಡ್ತಾರೋ ಅಂಥವರನ್ನು ಮಣೆ ಹಾಕುವಂಥ ಒಂದು ವ್ಯವಸ್ಥೆ ಭಾರತ ದೇಶದಲ್ಲಿದೆ. ಅದಕ್ಕೆ ಒಂದು ಉದಾಹರಣೆ ದೀಪಿಕಾ ಪಡ್ಕೋಣೆ. ಯಾರ್ಯಾರು ಈ ರೀತಿ ದೇಶದ ವಿರುದ್ಧ ಮಾತಾಡ್ತಾರೋ ಅವರಿಗೆಲ್ಲ ಉನ್ನತ ಸ್ಥಾನಗಳನ್ನು ಕೊಟ್ಟು ಗೌರವಿಸಲಾಗತ್ತೆ.
ಮತ್ತು ಅವರನ್ನು ಓಲೈಸುವ ಕೆಲಸ ನಡೆಯುತ್ತೆ. ಇದಕ್ಕೇನಂತ ಹೇಳ್ತಾರೆ ಅಂತಂದರೆ, ದುಶ್ಮನ್ಕೋ ದೋಸ್ತ್ ಬನಾನ ಅಂತ ಹೇಳ್ತಾರೆ. ದುಶ್ಮನ್ಕೋ ದೋಸ್ತ್ ಬನಾನ ಅದು ಬೇರೆ ವಿಚಾರ, ಅದು ತಂತ್ರಗಾರಿಕೆಯ ವಿಚಾರದಲ್ಲಿ. ಆದರೆ ದೇಶದ ವಿಚಾರ ಬಂದಾಗ ಈ ರೀತಿ ನಮ್ಮ ವಿರುದ್ಧವಾಗಿರುವಂಥ ಮನಸ್ಥಿತಿಯ ಜನರನ್ನು ನೀವು ದೋಸ್ತಿ ಮಾಡಿಕೊಂಡು ಈಗ ನಿಜವಾಗಲೂ ನಿಷ್ಠೆಯಿಂದ ನಿಯತ್ತಿನಿಂದ ಕೆಲಸ ಮಾಡುವಂಥ BJP ಕಾರ್ಯಕರ್ತರು, RSS ಕಾರ್ಯಕರ್ತರು, ಈ ಪಕ್ಷವನ್ನು ನಂಬಿದಂಥ ನಮ್ಮಂಥ ದೇಶದ ಬಗ್ಗೆ ಕಾಳಜಿ ಉಳ್ಳವರು, ಅವ್ರಿಗೆ ಯಾವ ರೀತಿಯ ಘಾಸಿ ಆಗತ್ತೆ, ಯಾವ ರೀತಿಯ ಮನೋವೇದನೆ ಆಗತ್ತೆ, ಯಾರಾದರೂ ಆಲೋಚನೆ ಮಾಡಿದ್ದಾರಾ? ಅದ್ರ ಬಗ್ಗೆ ಯಾರೂ ಪ್ರಶ್ನೆಯನ್ನೇ ಎತ್ತೋದಿಲ್ಲ. ದುಶ್ಮನ್ಕು ದೋಸ್ತ್ವನ ಒಂದು ಥಮ್ ರೂಲ್ ಇದೆ. ಏನಪ್ಪ ಅಂದರೆ, ನಾವು ಏನು ಮಾಡಿದರೂ ಕೂಡ ನಡೆಯುತ್ತೆ. ಯಾಕೆ ಅಂತಂದರೆ ನರೇಂದ್ರ ಮೋದಿ ಇದ್ದಾರೆ, ಅವರು ನಮ್ಮನ್ನು ಗೆಲ್ಲಿಸ್ಕೊಂಬರ್ತಾರೆ. ನಮ್ಮ ಏನೇ ಅಪಸವ್ಯಗಳಿರಲಿ, ನಾವು ಕೆಲಸ ಮಾಡದೇ ಇರಲಿ, ನಾವು ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೇ ಇದ್ದರೂ ಪರವಾಗಿಲ್ಲ, ನಾವು ಬೆಳಗ್ಗೆ ಎದ್ದರೆ ದೇಶದ ವಿರುದ್ಧ ಮಾತಾಡಿದರೂ ಪರವಾಗಿಲ್ಲ, ಕೊನೆಗೆ ನಾವು ಹೆಂಗೋ ಟಿಕೆಟ್ ತೊಗೋತೀವಿ. ಟಿಕೆಟ್ ಕೊಟ್ಟ ಮೇಲೆ ಬಂದು BJPಯಿಂದ ನರೇಂದ್ರ ಮೋದಿ ಭಾಷಣ ಮಾಡ್ತಾರೆ, ರ್ಯಾಲಿ ಮಾಡ್ತಾರೆ, ಜನ ಅಮಾಯಕ ಜನ ಮತ ಹಾಕ್ತಾರೆ. ನಮಗಿಷ್ಟ ಬಂದ ಹಾಗೆ ನಾವು ಮಾತಾಡ್ಬೋದು, ಯಾಕೆಂದರೆ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನುವಂಥ ಒಂದು ಮನಸ್ಥಿತಿಯ ಜನ ಈ ದೇಶದಲ್ಲಿದ್ದಾರೆ. ಹೀಗಾಗಿ ನರೇಂದ್ರ ಮೋದಿಯವರ ಹೆಸರು ಬಳಸ್ಕೊಂಡು ದುರ್ಬಳಕೆ ಮಾಡಿಕೊಂಡು ಏನು ಈ ರೀತಿ ಕೆಲಸಗಳಾಗ್ತಾವಲ್ಲ, ಅದಕ್ಕೆ ಅಡೆತಡೆ ಒಡ್ಡವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ. ಯಾಕೆ ಅಂತ ಹೇಳ್ತೇನೆ. ಯಾಕೆಂದರೆ ಈಗ ದೀಪಿಕಾ ಪಡುಕೋಣೆಯನ್ನು ಮೆಂಟಲ್ ಹೆಲ್ತ್ ಅಂಬಾಸಿಡರ್ ಅಂತ ಮಾಡಿದ್ದಾರೆ. ಈಕೆ ಇದಕ್ಕಿಂತ ಮುಂಚೆ 2023ರಿಂದ ಈಚೆಗೆ 2024 ಈಕೆನ ಈ ಎಕ್ಸ್ಪೀರಿಯನ್ಸ್ ಅಬುಧಾಬಿ ಅಂಥೇಳಿ, ಅಬುಧಾಬಿಯ ರಾಜ ಈಕೆಯನ್ನು ಅಲ್ಲಿಯ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ, ರೀಜನಲ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಮಾಡಿದರು. ನಮ್ಮ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ, ದುಬೈ ಪಕ್ಕದಲ್ಲಿರುವಂಥ ಅಬುಧಾಬಿನಲ್ಲಿ. ಈಕೆ ಗಂಡ ರಣವೀರ್ ಕಪೂರ್ ಮುಂಚೆ 2023ರಿಂದನೇ ಆತ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆ. ಆ ಸಂದರ್ಭದಲ್ಲಿ ಯಾವಾಗ ಈಕೆಯನ್ನು 2024ರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದರು, ಅಲ್ಲಿ ಎಕ್ಸ್ಪೀರಿಯನ್ಸ್ ಅಬುಧಾಬಿ ಅನ್ನುವಂಥ ಒಂದು ಘೋಷಣೆ ಜೊತೆಗೆ ಆವಾಗ ಈಕೆ ಬುರ್ಕಾ ಹಾಕ್ಕೊಂಡು ಫೋಟೋ ತೆಗೆಸ್ತಾಳೆ. ಈಗ ಸಿನಿಮಾದಲ್ಲಿ ಮುಸಲ್ಮಾನ ಹೆಣ್ಮಗಳ ಪಾತ್ರವನ್ನು ಹಾಕ್ಕೊಂಡು ನಟಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಮಾಡಲ್ಲ ನಾನು ಅಂತ ಹೇಳೋಕ್ಕಾಗಲ್ಲ. ಪಾತ್ರ ಅದು ಒಪ್ಪೋಣ, ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಆ ಪಾತ್ರದ ಒಪ್ಪಬೇಕು ಒಪ್ಪಬಾರ್ದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ, ಅವರವರ ಮನಸ್ಥಿತಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಒಂದು ದೇಶದ ನಟಿಯಾಗಿ, ಒಂದು ದೇಶದಲ್ಲಿ ನಿನಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿರುವ ಸಂದರ್ಭದಲ್ಲಿ ನೀವು ಒಂದು ಬ್ರ್ಯಾಂಡ್ ಅಂಬಾಸಿಡರು ಅಸೈನ್ಮೆಂಟ್ಗೆ, ಎಂಡೋರ್ಸ್ಮೆಂಟ್ಗೆ ಒಪ್ಕೋತೀರಾ. ಎಂಡೋರ್ಸ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ. ಯಾವುದಕ್ಕೆ ಒಪ್ಕೊಂಡಿದ್ದೀರಾ? ಯಾವುದೋ ಇನ್ನೊಂದು ದೇಶದ ಒಂದು ಸ್ಟೇಟ್, ಅಲ್ಲಿ ಪ್ರಾಂತ್ಯ ಏನಿದೆ, ಆ ಪ್ರಾಂತ್ಯದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಅಬುಧಾಬಿ. ಓಕೆ, ಆದರೆ ನಿನ್ನ ಧರ್ಮವನ್ನು, ನಿನ್ನ ವೇಷಭೂಷಣವನ್ನು ಬಿಟ್ಟು ದುಡ್ಡಿಗೋಸ್ಕರ ನೀನು ಅಬುಧಾಬಿಯ ಒಬ್ಬ ಸಾಬಿಯ ವೇಷದಲ್ಲಿ ನಿಲ್ಲಬೇಕು ಅಂತ ಎಲ್ಲಿದೆ? ಹಾಗೆ ತೋರಿಸುವ ಮೂಲಕ ಆ ದೇಶವನ್ನು ಪ್ರೊಜೆಕ್ಟ್ ಮಾಡೋದಾದರೆ ಅಂಥ ಎಂಡೋರ್ಸ್ಮೆಂಟ್ಗಳನ್ನು ಯಾಕೆ ಒಪ್ಕೋಬೇಕು? ಪ್ರಶ್ನೆ ಮಾಡುವಂಥ ವಿಚಾರ ತಾನೇ ಇದು. ನನ್ನ ಸ್ವಾತಂತ್ರ್ಯ, ಅದು ಸ್ವಾತಂತ್ರ್ಯ ಇದ್ದರೆ ಹಾಗಾದರೆ ನೀನು ನನ್ನ ದೇಶದ, ನನ್ನ ಪ್ರಜೆಯ ದುಡ್ಡು, ತೆರಿಗೆ ದುಡ್ಡಿನಲ್ಲಿ ನೀನು ಮಾನಸಿಕ ಸ್ವಾಸ್ಥ್ಯದ ಬ್ರ್ಯಾಂಡ್ ಅಂಬಾಸಿಡರ್ ಆಗೋ ಹಾಗಿಲ್ಲ. ಹೋಗಲಿ, ಈಕೆ ಮಾನಸಿಕ ಸ್ವಾಸ್ಥ್ಯದ ಬ್ರ್ಯಾಂಡ್ ಅಂಬಾಸಿಡರ್, ಅದರಲ್ಲಿ ಈಕೆಯ ಪರಿಣತಿ ಏನು? ಈಕೆಯನ್ನು ಸೈಕಿಯಾಟ್ರಿಸ್ಟಾ? ಅಲ್ಲ. ಆ ವಿಭಾಗದಲ್ಲಿ ಏನಾದರೂ ಕೆಲಸ ಮಾಡಿದಾರಾ? ಇಲ್ಲ. ಈಕೆಗಿರುವ ಅರ್ಹತೆ ಏನು ಅಂದರೆ, 2020ರಲ್ಲಿ ಡ್ರಗ್ ಪೆಡ್ಲಿಂಗ್ ಕುರಿತ ಹಾಗೆ ನಮ್ಮ ನ್ಯಾಷನಲ್ ಕ್ರೈಮ್ ಬ್ರಾಂಚ್ನವರು ಡ್ರಗ್ ಪೆಡ್ಲರ್ನ ಒಂದಿಷ್ಟು ಜನರನ್ನು ಹಿಡಿದ್ರು. ಆ ಹಿಡಿದ ಸಂದರ್ಭದಲ್ಲಿ ಡ್ರಗ್ ಪೆಡ್ಲರ್ ಜೊತೆ ವಾಟ್ಸಪ್ ಸಂದೇಶಗಳನ್ನು ರವಾನೆ ಮಾಡಿದಂಥ ಮಾಹಿತಿ ಲಭ್ಯ ಆಯಿತು. ಅಂದರೆ ಯಾರು ಮಾದಕ ದ್ರವ್ಯಗಳನ್ನು ಮಾರಾಟ ಮಾಡ್ತಾರೋ ಡ್ರಗ್ ಪೆಡ್ಲರ್ಗಳು, ಅವರ ಜೊತೆ ಈಕೆಗೆ ಸಂಬಂಧ ಇತ್ತು, ಸ್ನೇಹ ಇತ್ತು. ಅದಾದಮೇಲೆ ಈಕೆಗೆ ವಿಚಾರಣೆ ಕರೆಸಲಾಯಿತು. ಸರಿಯಾದ ಸಬೂತ್ ಸಿಗಲಿಲ್ಲ, ಸಾಕ್ಷ್ಯಾಧಾರ ಇಲ್ಲ ಅಂತ ಈಕೆ ಮೇಲೆ ಕೇಸ್ ಹಾಕಲಿಲ್ಲ, ಅದು ಬೇರೆ ವಿಚಾರ. ಅದಕ್ಕಿಂತ ಮುಂಚೆ ಹೋಗ್ರಿ, 2011ಕ್ಕೆ ಈಕೆ ಸಿದ್ಧಾರ್ಥ ಮಲ್ಯನ ಜೊತೆ ಸ್ನೇಹ ಇತ್ತು. ಈಕೆ ಸಿನಿಮಾ ನಟಿ, ಸ್ನೇಹ ಮಾಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ, ಮಾಡಬಹುದು, ಪ್ರೇಮ ಮಾಡಬಹುದು, ನಿಮ್ಮ ಹಕ್ಕು, ನಿಮಗಿಷ್ಟ ಬಂದ ಹಾಗೆ ಬದುಕಬಹುದು, ನಮ್ಮದೇನು ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಸಿದ್ಧಾರ್ಥ ಮಲ್ಯ ಮುಂದೆ ಯಾವಾಗ ಈಕೆಯನ್ನು ಬಿಟ್ಟು, ಈಕೆ IPL ಮ್ಯಾಚ್ನೆಲ್ಲ ಆತನ ಜೊತೆ ಓಡಾಡ್ತಾರೆ. ಅವರ ಅಪ್ಪನೇ ವಿಜಯ್ ಮಲ್ಯನೇ ಕ್ರಿಕೆಟ್ ಮ್ಯಾಚನ್ನು ಸ್ಪಾನ್ಸರ್ ಮಾಡಿರ್ತಾರೆ, ಪ್ರಾಯೋಜಕತ್ವವನ್ನು ವಹಿಸಿರ್ತಾರೆ. ಸ್ಟೇಡಿಯಂನಲ್ಲೆಲ್ಲ ಈಕೆ ಇದೆ ಹವಾ, ಎಲ್ಲ ಕ್ಯಾಮ್ರಾಗಳು ಈಕೆ ಮತ್ತು ಸಿದ್ಧಾರ್ಥ ಮಲ್ಯನನ್ನು ತೋರಿಸ್ತಾ ಇರ್ತವೆ. ಮುಂದೆ ಆತ ಈಕೆ ಕೈ ಬಿಡ್ತಾನೆ. ಒಂದಿಷ್ಟು ದಿವಸ ಪಾದ್ರಿ ಆದ ಅಂತ ಹೇಳಿದರು. ನೋಡಿ,
ವಿಜಯ್ ಮಲ್ಯ ಎನ್ನುವಂಥ ದಕ್ಷಿಣ ಕನ್ನಡದ ಬಹುಶಃ ಗೌಡ ಸಾರಸ್ವತ ಬ್ರಾಹ್ಮಣರು ಇರಬೇಕು. ನಾನು ಜಾತಿ ಬಗ್ಗೆ ಮಾತಾಡೋದು ಬೇಡ, ಮಲ್ಯ ಅನ್ನೋದರಿಂದ ಹೇಳ್ತಾ ಇದ್ದೀನಿ, ಅಥವಾ ಕೊಂಕಣಿ ಅಂದ್ಕೊಳ್ಳಿ. ಇದ್ದ ವ್ಯಕ್ತಿ ಪಾದ್ರಿ ಆದೆ ಅಂತ ಹೇಳ್ತಾರೆ, ಪ್ರೀಚರ್ ಆದೆ ನಾನು ಅಂತ ಹೇಳ್ಕೊಂಡು ಓಡಾಡಿದ್ದು. ಮುಂದೆ 2014ರಲ್ಲಿ ಜಾಸ್ಮಿನ್ ಅನ್ನುವಂಥ ಒಬ್ಬ ಈಕೆ ಗರ್ಲ್ ಫ್ರೆಂಡ್ನ ಆತ ಮದುವೆ ಆಗ್ತಾನೆ. ಈಕೆ ಡಿಪ್ರೆಷನ್ಗೆ ಹೋಗ್ತಾರೆ. ಯಾರು? ದೀಪಿಕಾ ಪಡ್ಕೋಣೆ. ಈಕೆ ಬಹುಶಃ ಮದ್ಯವ್ಯಸನಿಯಾಗಿ, ಅದ್ರ ಬಗ್ಗೆ ಅದು ಸಾಕ್ಷ್ಯಾಧಾರ ಇಲ್ಲ, ಡ್ರಗ್ ತೊಗೊಂಡ್ರೋ ತೊಗೊಳ್ಳಿಲ್ಲೋ ಅದ್ರ ಬಗ್ಗೆ ಮಾತು ಬೇಡ, ಆದರೆ ಈಕೆ ಕ್ಲಿನಿಕಲಿ ಡಿಪ್ರೆಷನ್ನಲ್ಲಿದ್ದರು ಅಂತ 2014ರಲ್ಲಿ ವೈದ್ಯಕೀಯ ವರದಿಗಳಿದ್ದಾವೆ ಮತ್ತು ಸ್ವತಃ ಆಕೆ ಒಪ್ಕೊಂಡಿದ್ದಾರೆ. ಯಾವಾಗ ನಾನು ಸಿದ್ಧಾರ್ಥ್ ಮಲ್ಯನಿಂದ ಬೇರೆ ಆದೆ, ನಮ್ಮಿಬ್ಬರು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ವಿ, ಯಾವಾಗ ಬಿಟ್ಟ ತಕ್ಷಣ ನಾನು ತೀವ್ರವಾದಂಥ ಡಿಪ್ರೆಷನ್ನಿಂದ ನರಳ್ತಾ ಇದ್ದೆ, ಅದಾದಮೇಲೆ ಚೇತರಿಸ್ಕೊಳ್ಳಿಕ್ಕೆ ತುಂಬ ಸಮಯ ಹಿಡಿತು. ಆದರೆ ಯುವ ಪೀಳಿಗೆ ಈ ರೀತಿಯಾದಂಥ ಎಡವಟ್ಟುಗಳನ್ನು ಮಾಡ್ಕೋಬೇಡಿ ಅಂಥೇಳಿ ಒಂದು ಲೀವ್ ಲವ್ ಲಾಂಗ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಮಾಡ್ಕೋತಾರೆ. ಲೀವ್ ಲವ್ ಲಾಂಗ್ ಫೌಂಡೇಶನ್ ಅಂದರೆ. ಆದ್ದರಿಂದ ಯಾರೂ ನೀವು ಈ ರೀತಿ ಡಿಪ್ರೆಷನ್ಗೆಲ್ಲ ಹೋಗಬೇಡಿ, ನಾನು ಅದೇ ರೀತಿಯಾದಂಥ ಡಿಪ್ರೆಷನ್ಗೆ ಒಳಗಾಗಿದ್ದೆ ಅಂತ 2014ರಲ್ಲಿ ಈಕೆ ಹೇಳಿಕೆ ಕೊಡ್ತಾರೆ. ಕ್ಲಿನಿಕಲ್ ದಾಖಲೆಗಳು ಈಕೆಗೆ ಡಿಪ್ರೆಷನ್ನಲ್ಲಿದ್ದರು ಅಂತ ಮಾಹಿತಿ ಬರ್ತಾರೆ. ಹಾಗಾದರೆ ಒಬ್ಬ ವ್ಯಕ್ತಿ ಯಾರು ಡಿಪ್ರೆಷನ್ಗೆ ಹೋಗಿದ್ರೋ ಅವರು ನಮ್ಮ ದೇಶದಲ್ಲಿ ಈ ರೀತಿ ಮಾನಸಿಕ ಸ್ವಾಸ್ಥ್ಯದ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಾ? ಅದು ಮಾನದಂಡವಾ? ಅಥವಾ ರಾಹುಲ್ ಗಾಂಧಿ ಅಂತವ್ರು ಈ ದೇಶದ ಪ್ರಧಾನಿ ಆದರೆ ದೇಶ ಮುಂದೆ ಹೋಗುತ್ತೆ ಅನ್ನುವಂಥ ವಿಚಾರಧಾರೆಯನ್ನು ಬಿತ್ತಬಲ್ಲಂಥ ವ್ಯಕ್ತಿ ಈ ದೇಶದಲ್ಲಿ, ಅದು ನರೇಂದ್ರ ಮೋದಿಯವರ ಸರ್ಕಾರದ ಒಬ್ಬ ಘನಂದಾರಿ ಸಚಿವರಾಗಿರುವಂಥ, ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜಗತ್ ಪ್ರಕಾಶ್ ನಡ್ಡಾ ಅವರ ಖಾತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಾ? ಇವೆಲ್ಲ ಯೋಚನೆ ಮಾಡಬೇಕಾದಂಥ ವಿಚಾರ ಅಲ್ವಾ? ನಾವು ಬಿ ಜೆ ಪಿಯನ್ನು ಒಪ್ಕೊಂಡ್ಬಿಡ್ತೀವಿ ಅಂದ ತಕ್ಷಣ ಬಿ ಜೆ ಪಿ ಮಾಡಿದ ಎಲ್ಲ ಅಪಸವ್ಯಗಳನ್ನು ಒಪ್ಕೋಬೇಕು ಅಂತ ನೀವು ನಿರೀಕ್ಷೆ ಮಾಡಿದರೆ ಹೆಂಗೆ ಸ್ವಾಮಿ, ಹೆಂಗೆ ಸಾಧ್ಯ ಅದು? ನಮಗೂ ದೇವರು ಒಂಚೂರು ಕೊಟ್ಟಿದ್ದಾನಲ್ವ, ಜಾಸ್ತಿ ಇಲ್ಲದೆ ಇರ್ಬೋದು ನಮ್ಮ ಹತ್ರ. ಒಂದು ತೃಣಕಾಳೆ, ಒಂದು ತೃಣದಷ್ಟು ನಾವು ಯೋಚನೆ ಮಾಡ್ತೀವಲ್ವ, ವಿವೇಕ ಇರುತ್ತಲ್ವ. ನೀವು ಮಾಡೋದು ಮಾಡಿದ್ರಿ, ಯಾರನ್ನು ಮಾಡಿದ್ರಿ? 2011ರಲ್ಲಿ ಬೇರ್ಪಟ್ಟು ಡಿಪ್ರೆಷನ್ಗೆ ಹೋದವರು. ಅದಾದ ಮೇಲೆ ನೀವು ಅಬುದಾಬಿಯ ಬ್ರ್ಯಾಂಡ್ ಅಂಬಾಸಿಡರ್ ಆದವರು. ಅದಾದಕ್ಕಿಂತ ಮುಂಚೆ 2020ರಲ್ಲಿ ಛಪಾಕ್ ಅನ್ನೋ ಸಿನಿಮಾಕ್ಕೋಸ್ಕರ ಜೆಎನ್ಯುಗೆ ಹೋಗಿ ಭಾರತ ವಿರುದ್ಧ ಘೋಷಣೆಗೆ ಹೋಗಿದವರು. ಅಷ್ಟೇ ಅಲ್ಲ, CAA ವಿರುದ್ಧವಾಗಿ ಧ್ವನಿಯನ್ನೆತ್ತಿದ ವ್ಯಕ್ತಿಗಳಲ್ಲಿ ಈಕೆ ಕೂಡ ಒಬ್ಬರು. ಭಾರತ ದೇಶದಲ್ಲಿ ಬಾಲಿವುಡ್ಡು ಯಾವತ್ತೂ ದೇಶದ ಪರವಾಗಿ ನಿಂತಿರುವಂಥ ದಾಖಲೆಗಳು ತೀರಾ ಅಪರೂಪ. ಮನೋಜ್ ಕುಮಾರ್ನಂಥ ನಟರು ಹಳೆಯ ಸಿನಿಮಾಗಳು ಬಿಟ್ಟರೆ ಇತ್ತೀಚಿನ ಬಾಲಿವುಡ್ ಅಂತೇನು ಬಂದಿದೆಯಲ್ಲ, ಅವ್ರದ್ದೆಲ್ಲ ಸಮಸ್ಯೆ ಏನು ಅಂದರೆ ಅವರೆಂದೂ ಕೂಡ ನಮ್ಮ ಆಪರೇಷನ್ ಸಿಂಧೂರ್ ಪರವಾಗಿ ಒಂದೇ ಒಂದು ಟ್ವೀಟ್ ಮಾಡೋದಿಲ್ಲ. ಅವರೆಂದೂ ಕೂಡ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ನಮ್ಮ ಸೈನ್ಯ ಅಂತ ಯಾವತ್ತೂ ಹೇಳೋದಿಲ್ಲ. ಅವರು BJP ಪರವಾಗಿ ಮಾತಾಡೋದು ಬೇಡ, ಮೋದಿ ಪರವಾಗಿ ಮಾತಾಡೋದು ಬೇಡ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಮಾತಾಡೋದು ಬೇಡ. ದೇಶದ ಸೈನಿಕರ ಶೌರ್ಯದ ಬಗ್ಗೆ ಮಾತಾಡೋದಿಲ್ಲ. ಸಿನಿಮಾದಲ್ಲಿ ಕವಾಲಿ ಹಾಕ್ತೀರಿ, ಸಿನಿಮಾದಲ್ಲಿ ಬಂಗಡ ಹಾಕ್ತೀರಿ, ಸಿನಿಮಾದಲ್ಲಿ ಮುಸಲ್ಮಾನರು ಚಾದರ ಹೊಚ್ಚುವಂಥ ಚಾದರ ಹಾಕೋದು ಹಾಕ್ತೀರಿ. ಯಾಕೆ ಹಾಕ್ತೀರಿ ಅಂದರೆ ವ್ಯಾಪಾರ ಅನ್ನುವಂಥ ಕಾರಣ ಹೇಳ್ತೀರಿ. ಚಾದರ ಯಾಕೆ ಹೊಚ್ಚಿದವನು ಖ್ವಾಜಾ ಗರೀಬ್ ನವಾಜ್ಗೆ ಹೋಗಿ ಅಂತ ಕೇಳಿದರೆ, ಇಲ್ಲ ಉತ್ತರ ಪ್ರದೇಶದಲ್ಲಿರೋ ಮುಸಲ್ಮಾನರು ನೋಡಬೇಕು, ಬಿಹಾರದ ಮುಸಲ್ಮಾನರು ನೋಡಬೇಕು, ಮುಸಲ್ಮಾನರು ನಮ್ಮ ಸಿನಿಮಾ ನೋಡಬೇಕು, ವಾಣಿಜ್ಯ ದೃಷ್ಟಿಯಿಂದಾಗಿ ನಾವು ಈ ರೀತಿ ಸೀನ್ಗಳನ್ನ ಹಾಕ್ತೀವಿ. ಅಹಮ್ಮದ್ ಅನ್ನೋನು ವ್ಯಕ್ತಿ ಒಳ್ಳೆಯವನಾಗಿರ್ತಾನೆ, ಗರುಡಾಚಾರ ಅನ್ನುವಂಥ ವ್ಯಕ್ತಿ ರೇಪಿಸ್ಟ್ ಆಗಿರ್ತಾನೆ. ಈ ರೀತಿಯಾದಂಥ ಕಥೆಗಳನ್ನು ಸಲೀಂ ಜಾವೇದ್ಗಳು ಬರ್ಕೊಂಡು ಓಡಾಡ್ತಾರೆ. ಅದಕ್ಕೆ ಇವರೆಲ್ಲ ನಟನೆ ಮಾಡ್ತಾರೆ. ದೀಪಿಕಾ ಪಡ್ಕೋಣೆ, ಶಾರುಖ್ ಖಾನು ಇಂಥವರೆಲ್ಲ. ಅಂಥ ಶಾರುಖ್ ಖಾನ್ಗೆ ನ್ಯಾಷನಲ್ ಅವಾರ್ಡ್ಗಳು ಲಭ್ಯ ಆಗ್ತವೆ. ಜೊತೆಗೆ ಯಾರು ಈ ದೇಶಕ್ಕಾಗಿ ನಿಜವಾಗ್ಲೂ ತುಡಿತಾ ಇದ್ದಾರೋ, ಸೈಕಲ್ ಹಾಕ್ಕೊಂಡು ತಮ್ಮ ಜೇಬಿಂದ ದುಡ್ಡು ಖರ್ಚು ಮಾಡಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಓಡಾಡ್ತಾರಲ್ಲ, ಆ ಕಾರ್ಯಕರ್ತರು ನೀನು ಯಾವ ಸೀಮೆ ದಾಸಯ್ಯ ಅಂತ ಕೇಳೋರು ಗತಿ ಇರೋದಿಲ್ಲ. ಯಾವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಗಳು ಬರ್ತಾವಲ್ಲ, ಅವತ್ತಿನ ದಿವಸ ಭಾರತ ದೇಶದಲ್ಲಿ RSS ಮತ್ತು BJPಯ ಕಾರ್ಯಕರ್ತ ಬೀದಿಗೆ ಬೀಳ್ತಾನೆ ನೋಡಿ. ನೀವು ಗಮನಿಸಿ ನೋಡಿಬೇಕಾರೆ ಯಾವಾಗ ಸರ್ಕಾರ ಇರುತ್ತೆ BJPದು, ಅವಾಗ ಹೆಚ್ಚು ತೊಂದರೆ ಅನುಭವಿಸೋದು ಯಾರಾದರೂ ಇದ್ದರೆ ಅದು ಕಾರ್ಯಕರ್ತರ ಕೆಲಸವನ್ನು ಸರ್ಕಾರದಲ್ಲಿ ಯಾರೂ ಮಾಡಿಕೊಡೋದಿಲ್ಲ. ಮಂತ್ರಿ ಮಾಡಿಕೊಡಲ್ಲ, MLA ಮಾಡಿಕೊಡಲ್ಲ, ಯಾರು ಮಾಡಿಕೊಡಲ್ಲ. ಎಲ್ಲರೂ ದುಡ್ಡು ಹೊಡೆಯೋದ್ರಲ್ಲಿ ನಿಸ್ಸೀಮರಾಗಿರ್ತಾರೆ. ಅವ್ರ ಮೇಲೆ ಕೇಸ್ಗಳು ಬಿದ್ದರೆ ಅವರ ಪರವಾಗಿ ನಿಂತು ಹೋರಾಟ ಮಾಡಲಿಕ್ಕೆ ತಯಾರಿರೋದಿಲ್ಲ. ಅವರು ಜೇಬಿಂದ ದುಡ್ಡು ಖರ್ಚು ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ನೀವು ಓಡಾಡ್ತಾ ಇದೆಯಾ ಅಂತ ಗುರುತಿಸೋರು ಯಾರು ಇರೋದಿಲ್ಲ. ನಿಜವಾಗಲೂ ಕಷ್ಟಪಡುವಂಥ, ನಿಜವಾಗಲೂ ದೇಶಕ್ಕಾಗಿ ತುಡಿಯುವಂಥ, ನಿಜವಾಗಲೂ ಪಕ್ಷದ ನಿಷ್ಠೆಯನ್ನು ಇಟ್ಕೊಂಡಂಥ ಕಾರ್ಯಕರ್ತರು ಬೀದಿಗೆ ಬೀಳೋದು ಯಾವಾಗಂದರೆ ಇವರು ಸರ್ಕಾರ ಬಂದಾಗ. ಇದೆಲ್ಲವನ್ನು ನೋಡಿಕೊಂಡು ಇವರ ವಿರುದ್ಧ ಮಾತಾಡಬೇಡ ಅಂತ ಹೇಳಿದರೆ ನಮ್ಮ ಆತ್ಮಸಾಕ್ಷಿ ಒಪ್ಪತ್ತ? ದಯವಿಟ್ಟು ಹೇಳಿ.
ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.